ಸ್ಟೇಯಿಂಗ್ ಇನ್ ಮುಂಬೈ ಅಂತೇನೋ, ಸೊ ಅದಕ್ಕೋಸ್ಕರ ಈಗ ಮತ್ತೆ ಕರ್ನಾಟಕಕ್ಕೆ ಅಥವಾ ಬೆಂಗಳೂರಿಗೆ ಶಿಫ್ಟ್ ಆದ್ರ ಹೇಗೆ ಅಂತ? ಆಯಿತು, ಐ ಥಿಂಕ್ ಇವಾಗ ಫೆಬ್ಬಲ್ಲಿ 1 ವರ್ಷ ಆಗುತ್ತೆ ಶಿಫ್ಟ್ ಆಗಿ. ಸೊ ಹೋಪ್ಫುಲಿ ಇಲ್ಲೇ ಇರ್ತೀನಿ ಅಂತ. ಕೆಲಸ ಸಿಗ್ತಾ ಇದ್ರೆ ಆಬ್ವಿಯಸ್ಲಿ ಇಲ್ಲೇ ಇರ್ತೀನಿ. ಒಳ್ಳೆ ಕ್ಯಾರೆಕ್ಟರ್ಸ್ ಸಿಗಬೇಕು ಅಂತ ಯಾವಾಗಲೂ ಆಸೆ ಇರುತ್ತೆ. ಸೊ ಥ್ಯಾಂಕ್ಫುಲಿ ಆ ಥರನೇ ಕ್ಯಾರೆಕ್ಟರ್ ಸಿಗ್ತಿದೆ. ದಿಸ್ ಈಸ್ ಒನ್ ಆಫ್ ಇಟ್. ಆ್ಯಂಡ್ ತುಂಬ ಖುಷಿ ಇದೆ ಈ ಥರನೇ ಒಳ್ಳೊಳ್ಳೆ ಸಿನಿಮಾಲಿ ಕೆಲಸ ಮಾಡೋಕ್ಕೆ ಸಿಕ್ಕಿದ್ರೆ. ವೈ ನಾಟ್ ಇಲ್ಲಿ. ಆ್ಯಂಡ್ ಇಟ್ಸ್ ಬ್ಯಾಂಗ್ಳೂರ್ ಹ್ಯಾಸ್ ಬಿನ್ ವೆರಿ ಗುಡ್ ಟು ಮೀ. ಥ್ಯಾಂಕ್ ಯು. ಹಂಸ ಮೇಡಮ್, ಕಂಗ್ರ್ಯಾಚುಲೇಷನ್ಸ್. ಮಾತಾಡಿ ಮೇಡಮ್, ಲೇಟ್ ಆಗಿ ಬಂದಿದ್ರ, ಲೇಟೆಸ್ಟ್ ಆಗಿ ಮಾತಾಡಿ. ನಾನು ಬಾದಾಮಿಲಿದ್ದೆ, ಸೊ ಬಾದಾಮಿಯಿಂದ ಬಂದಿದ್ದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಸೊ ನಿಮ್ಮನ್ನೆಲ್ಲ ನೋಡಬೇಕು ಅಂತ, ಮಿಸ್ ಮಾಡ್ಕೋಬಾರ್ದು ಅಂತ ಬಂದಿದ್ದೀನಿ. ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ. ಹೇಳಿ, ನಾನು ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಲಕ್ಕಿ. ಆ್ಯಕ್ಚುಲಿ ಇಷ್ಟು ದಿನ ನಾನು ಅಕ್ಕನ ಪಾತ್ರ, ಅತ್ತಿಗೆ ಪಾತ್ರ ಮಾಡಿದ್ದು. ಫಸ್ಟ್ ಟೈಮ್ ಅಮ್ಮನ ರೋಲ್ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಸ್ ಮದರ್. ಖುಷಿ ಆಗ್ತಾ ಇದೆ. ಸುದೀಪ್ ಸರ್ ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಇದೆ. ಆಫ್ಟರ್ ಬಿಗ್ ಬಾಸ್ ಈ ಥರದೊಂದು ಆಪರ್ಚುನಿಟಿ ಸಿಕ್ಕಿರೋದು ಒಂಥರ ವೆರಿ ಗುಡ್ ಪಾಸಿಟಿವ್ ವೈಬ್ಸು. ಒಂಥರ ಹೆಮ್ಮೆ ಅನಿಸ್ತಿದೆ. ಥ್ಯಾಂಕ್ಸ್ ಫಾರ್ ದ ಡೈರೆಕ್ಟರ್. ಅಲ್ಲ, ಎಲ್ಲ ಒಂದ್ ಕಡೆ ಹಂಸ ಮೇಡಮ್, ಎಲ್ಲ ಒಂದ್ ಕಡೆ ಹೊರಗಡೆ ಬಂದಿದೆ, ಒಳ್ಳೇದಾಯ್ತು, ಈ ಸಿನಿಮಾದಲ್ಲಿ ಚಾನ್ಸ್ ಸಿಕ್ತು ಅಂತ ಅನ್ಸ್ತಿದ್ಯಾ ಅಥವಾ ಫಿನಾಲೆವರೆಗೂ ಇರ್ಬೇಕಿತ್ತು ಅನ್ಸುತ್ತೆ? ಫಿನಾಲೆವರೆಗೂ ಇರ್ಬೇಕಿತ್ತು ಅಂತ ಅನ್ಸುತ್ತೆ. ನಾನು ಹೇಳ್ತಿದ್ದೆ, ಸುದೀಪ್ ಸರ್ ತಂಗಿಯಾಗಿ ನಾನು ಆಕ್ಟ್ ಮಾಡಿದ್ದೆ ದಮ್ ಸಿನಿಮಾದಲ್ಲಿ. ಈಗ ಅವರ ಅಕ್ಕನ ಮಗನ್ಗೆ ತಾಯಿಯಾಗಿ ಮಾಡ್ತಾ ಇದ್ದೀನಿ. ಸೊ ಸಚ್ ಎ ಕೋಇನ್ಸಿಡೆಂಟ್. ಆಮೇಲೆ ಇವ್ರ ಜೊತೆನೂ ನಾವು ವರ್ಕ್ ಮಾಡಿದ್ದೀನಿ ಒಂದು ಸಿನಿಮಾದಲ್ಲಿ. ಸೊ ಐ ಆಮ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಖುಷಿ ಇದೆ. ಹೌದು ಹೌದು. ಕಾರ್ತಿಕ್ ಸರ್ ಅವರು ತುಂಬಾನೇ ಪರಿಚಯ, ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನನ್ನ ಬ್ರದರ್ಗೆ ಇವ್ರ ಕ್ಲೋಸ್ ಫ್ರೆಂಡು ಜಗದೀಶ್ ಕುಮಾರ್ ಅಂತ ಹೇಳ್ತಿರ್ತಾರೆ. ತುಂಬ ಖುಷಿ ಇದೆ. ಆಮೇಲೆ ಫಿನಾಲೆ ಬಗ್ಗೆ ನೀವು ಕೇಳ್ತಾ ಇದ್ರಿ. ಹೌದು, ಖಂಡಿತವಾಗ್ಲೂ ಇರಬೇಕಿತ್ತು, ನಾನು ಇರಬೇಕಿತ್ತು ಅಂತ ಬೇಜಾರಾಗ್ತಿದೆ, ಇಲ್ಲ ಅಲ್ಲ ಅಂತ. ಅದೇ ಎಲ್ಲರೂ ಕೇಳ್ತಾರೆ ಯಾರು ಫಿನಾಲೆಯಲ್ಲಿ ವಿನ್ ಆಗ್ತಾರೆ ಅಂತ. ಅದಕ್ಕೆ ನಾನು ಯಾರು ವಿನ್ ಆದ್ರೂ ನನಗಂತೂ ₹1 ಬರಲ್ಲಪ್ಪ. ಯಾರಾದರೂ ವಿನ್ ಆಗಲಿ, ಯಾರು ವಿನ್ ಆದ್ರೂ ಖುಷಿನೇ. ನಾನು ಇರಬೇಕಿತ್ತು, ನಾನು ವಿನ್ ಆಗಬೇಕಿತ್ತು, ಆಗಿಲ್ಲ. ಸೊ ಯಾರು ವಿನ್ ಆದ್ರೂ ಖುಷಿನೇ ಇದೆ.